ದಳಪತಿ ವರ್ಸಸ್ ಬಿಜೆಪಿ ನಾಯಕರ ನಡುವೆ ಆರ್ಎಸ್ಎಸ್ ಜಟಾಪಟಿ. ಸೋನಿಯಾ ಸಿದ್ದು ಭೇಟಿ ವೇಳೆ ನಡೆದ ಮಹತ್ವದ ಮಾತುಕತೆಗಳು ಏನು? ಕ್ಯಾಬ್ ಡ್ರೈವರ್ ಜೊತೆಗಿನ ಕಿರಿಕ್ ಬಗ್ಗೆ ಸಂಜನಾ ಸ್ಪಷ್ಟನೆ ಏನು? ಎಡೆಬಿಡದೆ ಸುರಿಯುತ್ತಿರೋ ಮಳೆ ಎಲ್ಲವೂ ಅಯೋಮಯ. ಇದೆಲ್ಲವನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದಳಪತಿ ವರ್ಸಸ್ ಬಿಜೆಪಿ ನಾಯಕರ ನಡುವೆ ಆರ್ಎಸ್ಎಸ್ ವಾರ್ ಕಿಡಿ ಹೊತ್ತಿಸಿದ ಎಚ್ಡಿಕೆ ವಿರುದ್ಧ ಮುಗಿಬಿದ್ದಿದ್ದು ಹೇಗೆ ಕೇಸರಿ ಪಡೆ? ಕುಮಾರಸ್ವಾಮಿ ಹೇಳಿಕೆ ಹಿಂದಿರೋ ಪಾಲಿಟಿಕ್ಸ್ ಏನು? ನೋಡೋಣ ಆರ್ಎಸ್ಎಸ್ ವರ್ಸಸ್ ಎಚ್ಡಿಕೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಕಿಚ್ಚು ಹಚ್ಚಿದೆ. ಆರ್ಎಸ್ಎಸ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ದಿಢೀರ್ ಕೆಂಡಾಮಂಡಲರಾಗಿದ್ದು, ಇದಕ್ಕಿದ್ದಂತೆ ಆರ್ಎಸ್ಎಸ್ ಟಾರ್ಗೆಟ್ ಮಾಡಿದ್ದಾರೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಏಕಾಏಕಿ ಹರಿಹಾಯ್ದಿರೋ ಎಚ್ಡಿಕೆ ಆರ್ಎಸ್ಎಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸಮರ ಸಾರಿದ್ದರೆ ಕೇಸರಿ ಪಡೆಯು ತಿರುಗಿ ಬಿದ್ದಿದೆ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ದು, ಕುಮಾರಸ್ವಾಮಿ ಹೇಳಿಕೆ ಆರ್ಎಸ್ಎಸ್ ಬಗ್ಗೆ ಅವರಿಗಿರುವ ಅಜ್ಞಾನ, ಭೀತಿ, ಅವರ ವೈಯಕ್ತಿಕ ಹತಾಶೆಯ ಅಭಿವ್ಯಕ್ತವಾಗಿದೆ ಅಂತ ಹೇಳಿದ್ದಾರೆ. ದೇಶ, ಜನರ ಸೇವೆ, ರಾಷ್ಟ್ರೀಯತೆ ಮೂರ್ತ ರೂಪವೇ ಆರ್ಎಸ್ಎಸ್. ಕೋಟ್ಯಾಂತರ ಜನರು ಆರ್ಎಸ್ಎಸ್ ವಿಚಾರಧಾರೆಗಳನ್ನು ಒಪ್ಪಿದ್ದಾರೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧದ ಎಚ್ಡಿ ಕುಮಾರಸ್ವಾಮಿ ಟೀಕೆಗೆ ನಟ ಜಗ್ಗೇಶ್ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಜಾತಿ, ಧರ್ಮ ಮೀರಿದ ಮಾತೃ ಹೃದಯ ಸಂಘಟನೆ. ಆರ್ಎಸ್ಎಸ್ ಬಗ್ಗೆ ಮಾತಾಡೋರು ಅದರ ನಿಸ್ವಾರ್ಥ ಗುಣ ಅರಿಯಿರಿ ಅಂತ ಜಗ್ಗೇಶ್ ಟ್ವೀಟ್ ಮಾಡಿದ್ದಾರೆ. ಆರ್ಎಸ್ಎಸ್ನವರಿಗೆ ದೇಶವೇ ಮನೆ, ದೇಶವಾಸಿಗಳೇ ಬಂಧುಗಳು. ಅವರ ನಿಸ್ವಾರ್ಥ ಸಮಾಜ ಸೇವೆಯೇ ದೇವರ ಪೂಜೆಯಾಗಿದೆ. ಆರ್ಎಸ್ಎಸ್ ಸಂಪರ್ಕ ದೊರೆತರೆ ಕರ್ಮಯೋಗಿ ಆಗುತ್ತಾನೆ. ಬೆಟ್ಟ ನೋಡುವವರಿಗೂ ಬೆಟ್ಟ ಏರಿದವರಿಗೂ ವ್ಯತ್ಯಾಸವುಂಟು ಅಂತ ಎಚ್ಡಿಕೆಗೆ ಪರೋಕ್ಷವಾಗಿ ಜಗ್ಗೇಶ್ ತಿರುಗೇಟು ನೀಡಿದ್ದಾರೆ. ಅಲ್ಪಸಂಖ್ಯಾತರ ವೋಟ್ ಪಡೆಯಲು ಕುಮಾರಸ್ವಾಮಿ ಹೀಗೆ ಹೇಳಿದ್ದಾರೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿದವರು, ಎಚ್ಡಿಕೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದು, ಚುನಾವಣಾ ದೃಷ್ಟಿಕೋನದಿಂದ ಹೀಗೆ ಹೇಳಿದ್ದಾರೆ ಅಂತ ಹೇಳಿದ್ರು. ಐಎಎಸ್, ಐಪಿಎಸ್ಗೆ ಮಾತ್ರವಲ್ಲ, ಎಲ್ಲರಿಗೂ ಆರ್ಎಸ್ಎಸ್ನವರು ಸಹಾಯ ಮಾಡುತ್ತಾರೆ. ಸಹಾಯ ಮಾಡಿದ್ರೆ ತಪ್ಪೇನು ಎಂದು ಈಶ್ವರಪ್ಪ ಪ್ರಶ್ನೆ ಮಾಡಿದ್ರು. ಅಲ್ಲದೆ ರಾಷ್ಟ್ರೀಯತೆಗಾಗಿ ಆರ್ಎಸ್ಎಸ್ ಸಂಘಟನೆ ಸಕ್ರಿಯವಾಗಿದ್ದು, ಎಚ್ಡಿಕೆಗೆ ಮೆದುಳಿನ ಮೇಲೆ ಪೊರೆ ಬಂದಿದೆ. ಅದನ್ನ ತೆಗೆದು ನೋಡಿದ್ರೆ ಆರ್ಎಸ್ಎಸ್ ಸ್ವರೂಪ ಗೊತ್ತಾಗಲಿದೆ ಅಂತ ತಿರುಗೇಟು ಕೊಟ್ಟರು. ಆರ್ಎಸ್ಎಸ್ ಕುರಿತ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಸಿಸಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ರಾಜಕಾರಣಕ್ಕಾಗಿ ಕೆಲವರನ್ನ ತುಷ್ಟೀಕರಣ ಮಾಡಲು ಆರ್ಎಸ್ಎಸ್ ಅನ್ನ ದೂಷಿಸುವುದು ಕೆಲವು ರಾಜಕಾರಣಿಗಳ ಚಾಳಿಯಾಗಿದೆ. ಉಪಚುನಾವಣೆ ಹತ್ತಿರವಿರೋದ್ರಿಂದ ಎಚ್ಡಿಕೆಗೂ ಈ ಚಾಳಿ ಕಾಡುತ್ತಿರಬಹುದು ಅಂತ ಸಿಸಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ದೇಶ ಸೇವೆಯ ಬಗ್ಗೆ, ಆಪತ್ತಿನ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರ ಸೇವೆ ಬಗ್ಗೆ ಪಾಠ ಹೇಳಿಕೊಟ್ಟಿದೆ ವಿನಃ ಎಂದಿಗೂ ವಂಶ ಪಾರಂಪರ್ಯ ಅಥವಾ ಕುಟುಂಬ ರಾಜಕಾರಣವನ್ನ ಬೋಧಿಸಿಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿಕೆ ಹೇಳಿದಂತೆ ಆರ್ಎಸ್ಎಸ್ನವರೇ 4,000 ಐಎಎಸ್, ಐಪಿಎಸ್ ಅಧಿಕಾರಿಗಳು ಇದ್ದಿದ್ದರೆ ದೇಶ ಸುಧಾರಿಸುತ್ತಿತ್ತು ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿಯು ಐಎಎಸ್ ಕೋಚಿಂಗ್ ಪಡೆಯಲಿ, ಅಲ್ಲದೆ ಆರ್ಎಸ್ಎಸ್ನವರಿಗೆ ಐಎಎಸ್ನಲ್ಲಿ ಬೇರೆ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ. ಆರ್ಎಸ್ಎಸ್ ಕೋಚಿಂಗ್ ಕ್ಲಾಸ್ಗೆ ಬೇಕಿದ್ದರೆ ಜೆಡಿಎಸ್ನವರು ಬರಲಿ. ಜೆಡಿಎಸ್ ಪಕ್ಷದಲ್ಲೂ ಆರ್ಎಸ್ಎಸ್ ಸ್ವಯಂ ಸೇವಕ ಶಾಸಕರು ಇದ್ದಾರೆ. ಈ ವಿಚಾರ ಎಚ್ಡಿಕೆಗೆ ಗೊತ್ತಿದೆಯೋ ಇಲ್ವೋ ಅಂತ ರವಿಕುಮಾರ್ ಪ್ರಶ್ನಿಸಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಎಚ್ಡಿಕೆ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಪ್ರಭು ಚೌಹಾಣ್ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಇಲ್ಲವೆಂದಿದ್ದರೆ ಭಾರತ ಪಾಕಿಸ್ತಾನ ಆಗ್ತಿತ್ತು. ಪಾಕಿಸ್ತಾನ, ತಾಲಿಬಾನ್ ಎಲ್ಲವೂ ಕಾಂಗ್ರೆಸ್ನವರೇ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ಇದನ್ನ ಸಹಿಸಲು ಆಗದೆ ಹೀಗೆಲ್ಲ ಮಾತನಾಡ್ತಿದ್ದಾರೆ ಅಂತ ಪ್ರಭು ಚೌಹಾಣ್ ತಿಳಿಸಿದ್ದಾರೆ.
ಆರ್ಎಸ್ಎಸ್ ಶಾಖೆಗೆ ಬನ್ನಿ ಎಂದಿದ್ದ ಸಿಟಿ ರವಿಗೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ತಿಳಿಯಲು ಪುಸ್ತಕ ಓದಿದ್ರೆ ಸಾಲದು, ಜ್ಞಾನಾರ್ಜನೆ, ಅಧ್ಯಯನ, ಸಂಶೋಧನೆ ಮಾಡಲು ಸಂಘದ ಶಾಖೆಗೆ ಬನ್ನಿ ಎಂದು ನನಗೆ ಆಹ್ವಾನ ಕೊಟ್ಟಿದ್ದೀರಿ. ನಿಮ್ಮ ಸಂಘದ ವಾಸ್ತವಾಂಶ ನೋಡಿದವರು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ಓದಿ ಅಲ್ಲಿನ ವ್ಯವಹಾರಗಳ ವಿರಾಟ ದರ್ಶನ ಆಗಿದೆ. ಶಾಖೆಗೆ ಸೇರಿಕೊಂಡ್ರೆ ಇನ್ನೆಷ್ಟು ಸತ್ಯ ಗೊತ್ತಾಗಬಹುದು ಊಹಿಸಿ ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಸರಣಿ ಟ್ವೀಟ್ ಮೂಲಕ ಬಿಜೆಪಿಗೆ ಎಚ್ಡಿ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಹೀಗೆ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದ್ದೀರಿ. ಅದೇ ರೀತಿ ನಿಮ್ಮ ಪಕ್ಷ ಮತ್ತು ನಿಮ್ಮ ಸರ್ಕಾರದಲ್ಲಿ ತಾಂಡವವಾಡ್ತಿರುವ ಅಪರಿಮಿತ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತದ ಬಗ್ಗೆಯೂ ನೀವು ಹೇಳಬೇಕಲ್ವೇ? ಅದಕ್ಕೂ ಆರ್ಎಸ್ಎಸ್ ಶಾಖೆಯಲ್ಲಿ ತರಬೇತಿ ನೀಡಲಾಯಿತಾ ಅಂತ ಟ್ವೀಟ್ ಮೂಲಕ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬಡಾವಣೆಗಳಿಗೆ ನೀರು ನುಗ್ಗಿ ಜನರು ಏನೆಲ್ಲ ಸಂಕಷ್ಟ ಅನುಭವಿಸಿದ್ರು. ಒಂದೆಡೆ ಹೆದ್ದಾರಿ ನದಿಯಂತಾದ್ರೆ ಮತ್ತೊಂದೆಡೆ ನೂರಾರು ಎಕರೆ ತೋಟ ಮುಳುಗಿದ್ದು ಎಲ್ಲಿ? ಕಾಲುವೆಯಲ್ಲಿ ಸಿಲುಕಿದ್ದ ಹಸುವನ್ನ ರಕ್ಷಣೆ ಮಾಡಿದ್ದು ಹೇಗೆ? ನೋಡೋಣ ವರುಣಾಢ್ ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗ ನಗರದಲ್ಲಿ ವರುಣ ಆರ್ಭಟಿಸಿದ್ದು ಹೊಸಮನೆ ರಾಜಕಾಲುವೆ ತುಂಬಿ ಕೆಲ ಬಡಾವಣೆಗಳಿಗೆ ನೀರು ನುಗ್ಗಿ ಸ್ಥಳೀಯರು ಪರದಾಡಿದ್ರು. ಅಲ್ಲದೆ ನಗರದ ಹಲವು ರಸ್ತೆಗಳು ಜಲಾವೃತವಾಗಿ ಸವಾರರು ಪರದಾಡಿದ್ರು. ಇನ್ನು ಲಗಾನ್ ಕಲ್ಯಾಣ ಮಂದಿರದ ರೋಡ್ ಕೂಡ ಮುಳುಗಡೆಯಾಗಿ ವಾಹನ ಸಂಚಾರ ಕಷ್ಟಕರವಾಗಿತ್ತು. ರಾಜ್ಮಹಲ್ ಬಡಾವಣೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋಕೆ ಕಾಲುವೆ ಇಲ್ಲದ್ರಿಂದ ರಸ್ತೆ ಜಲಾವೃತವಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಾದ್ಯಂತ ಭಾರೀ ಮಳೆ ಸುರಿದಿದೆ. ತರೀಕೆರೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಳೆ ನೀರು ನದಿಯಂತೆ ಹರಿದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಅಲ್ಲದೆ ತರೀಕೆರೆ ನೇರಳಕೆರೆ ರಸ್ತೆ ಮೇಲೆ ಭಾರೀ ನೀರು ಹರಿದು ಸವಾರರು ಪರದಾಡುವಂತಾಗಿತ್ತು. ಅಲ್ಲದೆ ವರುಣಾರ್ಭಟಕ್ಕೆ ತಾಲೂಕಿನ ಹುಣಸಘಟ್ಟದಲ್ಲಿ ನೂರಾರು ಎಕರೆ ಅಡಿಕೆ ತೋಟ ಮುಳುಗಿ ರೈತರು ಕಂಗಾಲಾಗಿದ್ರು. ಬೆಂಗಳೂರಿನ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿಯ ರಾಜಕಾಲುವೆಯಲ್ಲಿ ಸಿಲುಕಿದ್ದ ಹಸುವೊಂದನ್ನು ರಕ್ಷಣೆ ಮಾಡಲಾಗಿದೆ. ದುರಸ್ತಿ ಮಾಡೋಕೆ ಬಿಡಬ್ಲ್ಯೂಎಸ್ಎಸ್ಪಿ ಒಳಚರಂಡಿ ಬಳಿ ಗುಂಡಿ ತೆಗೆದಿತ್ತು. ಆದರೆ ಕಾಮಗಾರಿ ಮುಗಿದ ಬಳಿಕವೂ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ವಹಿಸಿದ್ದು ಆಹಾರ ಅರಸಿ ಬಂದ ಹಸು ಚರಂಡಿ ಒಳಗೆ ಬಿದ್ದಿದೆ. ಆ ಬಳಿಕ ಮಳೆ ನೀರಿಗೆ 2 ಕಿಲೋಮೀಟರ್ವರೆಗೂ ಕೊಚ್ಚಿ ಹೋಗಿದೆ. ಆದರೆ ಸ್ಥಳೀಯರು ಹಗ್ಗದ ಸಹಾಯದಿಂದ ಹಸುವನ್ನು ರಕ್ಷಿಸಿ ಮೇಲೆತ್ತಿದ್ದಾರೆ. ಹಾಸನ ಜಿಲ್ಲೆಯ ವಿವಿಧೆಡೆ ಭಾರೀ ಮಳೆ ಬೀಳ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಅರಕಲಗೂಡು ತಾಲೂಕಿನ ಶಿರತನಹಳ್ಳಿ ಬಳಿ ಮಳೆಯಿಂದ ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಉರುಳಿ ಬಿದ್ದಿದ್ದು ಅರಕಲಗೂಡು ಮತ್ತು ಕೇರಳಾಪುರ ಮಧ್ಯೆ ಸಂಪರ್ಕ ಕಡಿತಗೊಂಡಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಇಲಾಖೆ ಅಧಿಕಾರಿಗಳು ಮರ ತೆರವುಗೊಳಿಸೋಕೆ ಸಾಹಸ ಪಟ್ಟರು. ಅಲ್ಲದೆ ಚನ್ನರಾಯಪಟ್ಟಣ, ಹೊಳೆನರಸೀಪುರ ತಾಲೂಕು ವ್ಯಾಪ್ತಿಯಲ್ಲೂ ಮಳೆ ಸುರಿದಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಭಾರೀ ಗಾಳಿ ಸಹಿತ ಜೋರು ಮಳೆ ಸುರಿದಿದ್ದು ಜನರು ಪರದಾಡುವಂತಾಗಿತ್ತು. ಅದರಲ್ಲೂ ಯಾದಗಿರಿ ತಾಲೂಕಿನ ಮೊಟ್ನಹಳ್ಳಿ ಗ್ರಾಮದಲ್ಲಿ 15ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದ್ವು. ಭಾರೀ ಗಾಳಿಗೆ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಸಮವಾಗಿದ್ವು. 10 ಮನೆಯ ಶೆಡ್ಗಳು ಕೂಡ ಹಾರಿ ಹೋಗಿದ್ದು ಮಳೆ ಅವಾಂತರವನ್ನೇ ಸೃಷ್ಟಿಸಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಿನಲ್ಲಿ ರಾತ್ರಿಯಿಂದ ಭರ್ಜರಿ ಮಳೆಗೆ ಸಿಟಿ ಮಂದಿ ಹೈರಾಣಾಗಿದ್ರು. ಬೆಳಗ್ಗೆ ಕ್ಯಾರ್ ಮಾರ್ಕೆಟ್ ವ್ಯಾಪಾರಕ್ಕೆ ಬಂದ ಜನರು ಮತ್ತು ಗ್ರಾಹಕರು ಕಂಗಾಲಾಗಿದ್ರು. ವರುಣನ ಆರ್ಭಟಕ್ಕೆ ಹೊಡೆತಕ್ಕೆ ಸೊಪ್ಪು ಕೊಚ್ಚಿ ಹೋಗಿದ್ದು ವ್ಯಾಪಾರಸ್ಥರು ಕಂಗಾಲಾಗಿದ್ರು. ಅಲ್ಲದೆ ಭಾರೀ ಮಳೆಯಿಂದಾಗಿ ತುಳಸಿ ಹಾರ ಸೇರಿ ಹೂವುಗಳು ಸಹ ನೀರು ಪಾಲಾಗಿದ್ದು ವ್ಯಾಪಾರಸ್ಥರು ವರುಣನಿಗೆ ಹಿಡಿ ಶಾಪ ಹಾಕಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ನೀರು ನಿಂತು ಸವಾರರು ಪರದಾಡಿದ್ರು. ಜಿಟಿ ಮಳೆಯಿಂದ ಫ್ಲೈಓವರ್ನಲ್ಲಿ ನೀರು ಸಂಗ್ರಹವಾಗಿದ್ದು ಅಂಗಡಿಗೆ ಮತ್ತು ಆಫೀಸ್ಗೆ ತೆರಳೋ ಮಂದಿ ಬಿಬಿಎಂಪಿಗೆ ಹಿಡಿ ಶಾಪ ಹಾಕಿದ್ರು. ಈ ವೇಳೆ ಟ್ರಾಫಿಕ್ ಪೊಲೀಸರೊಬ್ಬರು ನೀರು ಹರಿಸಲು ಸಾಹಸ ಪಟ್ಟರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚಿರಟೋಣಿ ಮತ್ತು ದೊಡ್ಡಘಟ್ಟ ಗ್ರಾಮದ ಮಧ್ಯೆ ಹರಿಯುತ್ತಿದ್ದ ಹಳ್ಳದಲ್ಲಿ ಲಾರಿಯೊಂದು ಪಲ್ಟಿ ಹೊಡೆದಿದೆ. ಪಡಿತರ ಧಾನ್ಯ ಸಾಗಿಸುತ್ತಿದ್ದ ಲಾರಿ ಹಳ್ಳ ದಾಟುವಾಗ ನಿಯಂತ್ರಣ ತಪ್ಪಿ ಮಗುಚಿದ್ದು ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ರಾಗಿ ತುಂಬಿದ ಲಾರಿಯನ್ನ ಮೇಲೆತ್ತೋಕೆ ಸಾಹಸ ಪಡಲಾಯಿತು. ಚಾಮರಾಜನಗರ ತಾಲೂಕಿನ ಯಡಪುರ ಬಳಿ ನಿರ್ಮಿಸಲಾಗಿರುವ ಹೆಲಿಪ್ಯಾಡ್ ಮಳೆಗೆ ಕೆಸರುಗದ್ದೆ ಅಂತಾಗಿತ್ತು. ಆಸ್ಪತ್ರೆಯೊಂದರ ಉದ್ಘಾಟನೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನಾಳೆ ಚಾಮರಾಜನಗರಕ್ಕೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಯಡಪುರ ಬಳಿ ಹೆಲಿಪ್ಯಾಡ್ ನಿರ್ಮಿಸಲಾಗಿತ್ತು. ನಿರಂತರ ಮಳೆಗೆ ಹೆಲಿಪ್ಯಾಡ್ ಕೆಸರುಮಯವಾಗಿದೆ. ಕಳಪೆ ಗುಣಮಟ್ಟದ ಹೆಲಿಪ್ಯಾಡ್ ನಿರ್ಮಾಣದಿಂದ ಆತಂಕ ಕೂಡ ಹೆಚ್ಚಾಗಿದ್ದು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಿದೆ.
ಡ್ರಗ್ಸ್ ಕೇಸ್ನಲ್ಲಿ ಶಾರುಖ್ ಪುತ್ರನ ವಿರುದ್ಧ ಸಿಕ್ಕೆ ಬಿಟ್ಟ ಸಾಕ್ಷ್ಯ. ಎನ್ಸಿಬಿ ಅಧಿಕಾರಿಗಳಿಂದ ಶಾರುಖ್ ಖಾನ್ ಪುತ್ರನ ವಿಚಾರಣೆ ಹೇಗಿದೆ? ಗ್ರಿಲ್ ವೇಳೆ ಆರೋಪಿಗಳು ಏನೆಲ್ಲ ಬಾಯ್ಬಿಟ್ಟಿದ್ದಾರೆ ನೋಡೋಣ. ಶಾರುಖ್ ಪುತ್ರ ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕ್ರೂಸ್ ಡ್ರಗ್ಸ್ ಕೇಸ್ನಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಸಂಕಷ್ಟ ಎದುರಾಗಿದೆ. ಆರ್ಯನ್ ಖಾನ್ ವಿರುದ್ಧ ಎನ್ಸಿಬಿಗೆ 2 ಸಾಕ್ಷ್ಯ ಲಭ್ಯವಾಗಿದೆ. ಆರ್ಯನ್ ಖಾನ್ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದು, ಮತ್ತೊಂದೆಡೆ ಡ್ರಗ್ಸ್ ಖರೀದಿ ಬಗ್ಗೆ ವಾಟ್ಸ್ಆಪ್ನಲ್ಲಿ ಆರ್ಯನ್ ಚರ್ಚೆ ನಡೆಸಿದ್ದಾನೆ. ಕೆಲವೊಮ್ಮೆ ಸ್ನೇಹಿತರಿಂದ ಡ್ರಗ್ಸ್ ಪಡೆದಿರುವ ಆರ್ಯನ್ ಖಾನ್ ಬಹುತೇಕ ಸಂದರ್ಭಗಳಲ್ಲಿ ಡ್ರಗ್ಸ್ ಪೆಡ್ಲರ್ ಮೂಲಕ ಡ್ರಗ್ಸ್ ಖರೀದಿ ಮಾಡಿದ್ದಾನೆ. ಈ ಬಗ್ಗೆ ಎನ್ಸಿಬಿ ಅಧಿಕಾರಿಗಳು ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ನನ್ನ ಎನ್ಸಿಬಿ ಅಧಿಕಾರಿಗಳು ನಾಳೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಅಕ್ಟೋಬರ್ 7ರವರೆಗೆ ಕೋರ್ಟ್ ಆರ್ಯನ್ ಖಾನ್ ನನ್ನ ಎನ್ಸಿಬಿ ಕಸ್ಟಡಿಗೆ ನೀಡಿತ್ತು. ಹೀಗಾಗಿ ಇಂದು ಮಾದಕ ವಸ್ತು ನಿಯಂತ್ರಣ ಘಟಕದ ಅಧಿಕಾರಿಗಳು ಮತ್ತಷ್ಟು ವಿಚಾರಣೆ ಮಾಡುತ್ತಿದ್ದಾರೆ. ಇನ್ನು ನಾಳೆ ಶಾರುಖ್ ಪುತ್ರನನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದು, ನಾಳೆ ಮತ್ತೆ ಆರ್ಯನ್ ಪರ ವಕೀಲರು ಜಾಮೀನು ಅರ್ಜಿಗೆ ಸಲ್ಲಿಸಲಿದ್ದಾರೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಲಿರುವ ಎನ್ಸಿಬಿ ಅಧಿಕಾರಿಗಳು ಮತ್ತೆ ಆರ್ಯನ್ ಅನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಇನ್ನಷ್ಟು ದಿನ ವಿಚಾರಣೆ ನಡೆಸಲು ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಲಿದ್ದಾರೆ. ನಾಳೆ ಖಿಲ್ಲಾ ಕೋರ್ಟ್ನಲ್ಲಿ ಮತ್ತೆ ವಾದ ಪ್ರತಿವಾದ ನಡೆಯಲಿದೆ. ಆರ್ಯನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ರೆ, ಇತ್ತ ಎನ್ಸಿಬಿ ಪರ ವಕೀಲರು ಮತ್ತಷ್ಟು ಕಸ್ಟಡಿಗೆ ಕೇಳಲಿದ್ದಾರೆ. ಕ್ರೂಸ್ ಡ್ರಗ್ಸ್ ಕೇಸ್ ಸಂಬಂಧ ಎನ್ಸಿಬಿ ಅಧಿಕಾರಿಗಳ ತನಿಖೆ ತೀವ್ರಗೊಂಡಿದೆ. ಇಂದು ಮುಂಜಾನೆ ಎನ್ಸಿಬಿ ಅಧಿಕಾರಿಗಳು ಮತ್ತೆ 4 ಜನರನ್ನ ಬಂಧಿಸಿದ್ದಾರೆ. ಡ್ರಗ್ಸ್ ಪಾರ್ಟಿ ಆಯೋಜಕರನ್ನ ಎನ್ಸಿಬಿ ಅರೆಸ್ಟ್ ಮಾಡಿದೆ. ಇದುವರೆಗೆ ಡ್ರಗ್ಸ್ ಕೇಸ್ನಲ್ಲಿ 16 ಮಂದಿಯನ್ನ ಬಂಧಿಸಲಾಗಿದೆ. ಡ್ರಗ್ಸ್ ಕೇಸ್ ಸಂಬಂಧ ಆರ್ಯನ್ ಖಾನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಆರ್ಯನ್ ಖಾನ್ ಮೊಬೈಲ್ ರವಾನೆ ಮಾಡಲಾಗಿದೆ. ಮುಂಬೈನಲ್ಲಿರೋ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಆರ್ಯನ್ ಮೊಬೈಲ್ ಕಳಿಸಿದ್ದು, ಶಾರುಖ್ ಪುತ್ರನ ಮೊಬೈಲ್ ಸಂಪೂರ್ಣ ಪರಿಶೀಲನೆ ಮಾಡಲಾಗ್ತಾ ಇದೆ. ಮೊಬೈಲ್ನಲ್ಲಿರೋ ಫೋಟೋ, ಚಾಟ್ ಪರಿಶೀಲಿಸುತ್ತಿದ್ದು, ಡ್ರಗ್ಸ್ಗೆ ಸಂಬಂಧಿಸಿದ ದಾಖಲೆಗಾಗಿ ತಲಾಶ್ ಮಾಡ್ತಿದ್ದಾರೆ. ಕ್ರೂಸ್ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಈಗ ಎನ್ಸಿಬಿ ಲಾಕಪ್ನಲ್ಲಿ ತೀವ್ರ ವಿಚಾರಣೆ ಎದುರಿಸುತ್ತಿದ್ದಾನೆ. ಆರ್ಯನ್ ಖಾನ್ಗೆ ಮನೆಯ ಊಟದ ಅವಕಾಶವಿಲ್ಲ, ಆದರೆ ಮನೆಯಿಂದ ಬಟ್ಟೆ ತರಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಎನ್ಸಿಬಿ ಮೆಸ್ನಿಂದ ಹಾಗೂ ಸ್ಟ್ರೀಟ್ ಫುಡ್ ಊಟ ನೀಡಲಾಗ್ತಿದೆ. ಸಾಮಾನ್ಯ ಆರೋಪಿಗಳಂತೆ ಆರ್ಯನ್ ಖಾನ್ಗೂ ಸಾಮಾನ್ಯ ಸೌಲಭ್ಯ ಮಾತ್ರ ನೀಡಲಾಗಿದೆ. ತಂದೆ ಶಾರುಖ್ ಖಾನ್ ಜೊತೆ ಒಮ್ಮೆ ಮಾತ್ರ 2 ನಿಮಿಷ ಲ್ಯಾಂಡ್ಲೈನ್ ಫೋನ್ನಿಂದ ಮಾತನಾಡಲು ಅವಕಾಶ ನೀಡಲಾಗಿತ್ತು. ವಿಚಾರಣೆ ವೇಳೆ ಟೈಂಪಾಸ್ಗೆ ಆರ್ಯನ್ ಖಾನ್ ಪುಸ್ತಕದ ಮೊರೆ ಹೋಗಿದ್ದಾನೆ. ಎನ್ಸಿಬಿ ಕಸ್ಟಡಿಯಲ್ಲಿರುವ ಆರ್ಯನ್ ಖಾನ್ ಓದಲು ವಿಜ್ಞಾನ ಪುಸ್ತಕ ತರಿಸಿಕೊಂಡಿದ್ದಾನೆ. ವಿಜ್ಞಾನ ಪುಸ್ತಕ ತಂದುಕೊಟ್ಟಿರೋ ಎನ್ಸಿಬಿ ಅಧಿಕಾರಿಗಳು ಎನ್ಸಿಬಿ ಕಚೇರಿ ಬಳಿ ಇರುವ ನ್ಯಾಷನಲ್ ಹಿಂದೂ ರೆಸ್ಟೋರೆಂಟ್ನಿಂದ ಊಟ ತಂದುಕೊಟ್ಟಿದ್ದಾರೆ. ಡ್ರಗ್ಸ್ ಕೇಸ್ನ ವಿಚಾರಣೆ ವೇಳೆ ಆರೋಪಿಗಳು ಡ್ರಗ್ಸ್ ಪೆಡ್ಲರ್ಗಳ ಹೆಸರು ಬಾಯ್ಬಿಡ್ತಿಲ್ಲ. ಆರ್ಯನ್ ಮತ್ತು ಆತನ ಸ್ನೇಹಿತ ಅರ್ಬಾಜ್ ಪೆಡ್ಲರ್ಗಳ ಹೆಸರು ಹೇಳಿಲ್ಲ. ಕೇವಲ ಗೋವಾ ಮೂಲದ ಡ್ರಗ್ಸ್ ಪೆಡ್ಲರ್ ಮೂಲಕ ಡ್ರಗ್ಸ್ ಸಿಕ್ಕಿರೋದಾಗಿ ಅರ್ಬಾಜ್ ಹೇಳಿದ್ದಾನೆ. ಇತ್ತ ಮುಂಬೈ ವಿಮಾನ ನಿಲ್ದಾಣದ ಹೋಟೆಲ್ ಬಳಿ ಡ್ರಗ್ಸ್ ಸಿಕ್ಕಿರೋದಾಗಿ ಡ್ರಗ್ಸ್ ಕೇಸ್ನಲ್ಲಿ ಮತ್ತೊಬ್ಬ ಬಂಧಿತ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಎನ್ಸಿಬಿ ಅಧಿಕಾರಿಗಳಿಂದ ಡ್ರಗ್ಸ್ ಆಪರೇಷನ್ ಮತ್ತಷ್ಟು ತೀವ್ರಗೊಂಡಿದೆ. ಆರೋಪಿಗಳು ನೀಡಿದ ಹೇಳಿಕೆ ಆಧರಿಸಿ ಎನ್ಸಿಬಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದು, ಮುಂಬೈನ ಮೂಲೆ ಮೂಲೆಯಲ್ಲೂ ತಲಾಶ್ ಮಾಡ್ತಿದ್ದಾರೆ. ಬಾಂದ್ರಾ, ಜುಹು, ಪೊವಾಯಿ, ಗೋರೆಗಾಂವ್ನಲ್ಲಿ ಸೇರಿದಂತೆ ಮುಂಬೈನ ವಿವಿಧ ಭಾಗಗಳಲ್ಲಿ ಎನ್ಸಿಬಿ ಡ್ರಗ್ಸ್ ಆಪರೇಷನ್ ಕೈಗೊಂಡಿದೆ. ಎಸ್ಎಂ ಕೃಷ್ಣರಿಗೆ ಮೈಸೂರಿನಲ್ಲಿ ಹೇಗಿತ್ತು ಅದ್ಧೂರಿ ಸ್ವಾಗತ? ಮಾಜಿ ಶಾಸಕ ಸಂಜಯ್ ಪಾಟೀಲ್ರ ಅಣಕು ಶವಯಾತ್ರೆ ಮಾಡಿದ್ದು ಯಾಕೆ? ಬಿಜೆಪಿ ಮುಖಂಡರು ಸತ್ರೆ 1 ಕೋಟಿ ಪರಿಹಾರ ಕೊಡೋದಾಗಿ ಹೇಳಿದ ಶಾಸಕ ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರಿಗೆ ಆಗಮಿಸಿದ ಎಸ್ಎಂ ಕೃಷ್ಣ ಅವರನ್ನ ಮೈಸೂರು ಜಿಲ್ಲಾಡಳಿತ ಅದ್ದೂರಿಯಾಗಿ ಸ್ವಾಗತಿಸಿತು. ಸಚಿವ ಎಸ್ಟಿ ಸೋಮಶೇಖರ್, ಎಚ್ ವಿಶ್ವನಾಥ್, ಜಿಟಿಡಿ ನಾಗೇಂದ್ರ ಸೇರಿದಂತೆ ಹಲವರು ಸ್ವಾಗತ ಕೋರಿದ್ರು. ಇದಕ್ಕೂ ಮುನ್ನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ತಂದೆ ಸಮಾಧಿಗೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪೂಜೆ ಸಲ್ಲಿಸಿದರು. ಹುಟ್ಟೂರಿನ ಮಲ್ಲಯ್ಯ ಶಾಲಾ ಆವರಣದಲ್ಲಿರೋ ತಂದೆ ಸಮಾಧಿಗೆ ಪೂಜೆ ಅರ್ಪಿಸಿದರು. ಬೆಳಗಾವಿ
ಹುಬ್ಬಳ್ಳಿಯಲ್ಲಿ ವಿವಿಧ ದಲಿತ ಪರ ಸಂಘಟನೆ ಸದಸ್ಯರು ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಸಂಜಯ್ ಪಾಟೀಲ್ರ ಅಣುಕು ಶವ ಯಾತ್ರೆ ಮಾಡಿದ್ದಾರೆ. ಅಂಬೇಡ್ಕರ್ ಪಾರ್ಕ್ನಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಬೆಂಕಿ ಇಡಲು ಮುಂದಾದಾಗ ಪ್ರತಿಕೃತಿಯನ್ನ ಕಿತ್ತುಕೊಂಡಿದ್ದಕ್ಕೆ ಪೊಲೀಸರ ವಿರುದ್ಧ ಸಂಘಟನೆ ಸದಸ್ಯರು ಗರಂ ಆಗಿದ್ದು ಖಾಕಿ ಜೊತೆ ವಾಗ್ವಾದಕ್ಕಿಳಿದರು. ಸುವರ್ಣಸೌಧದಲ್ಲೇ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಸೋಕೆ ಸಿಎಂ ಸ್ಪೀಕರ್ ಜೊತೆ ಮಾತನಾಡಿದ್ದೇನೆ. ಡಿಸೆಂಬರ್ 2ನೇ ವಾರದಲ್ಲಿ ಅಧಿವೇಶನ ನಡೆಯುವ ಸಾಧ್ಯತೆ ಇದೆ. 2 ವಾರ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಲಿದೆ. 3 ವರ್ಷದಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೆದೇ ಇಲ್ಲ. ಹೀಗಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಲಿದ್ದೇವೆ ಅಂತ ಕೂಡ ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಹೊರಟ್ಟಿ ತಿಳಿಸಿದ್ದಾರೆ. ಕೋಲಾರದ ಕೋಲಾರಮ್ಮ ಕೆರೆ ಕೋಡಿ ಹರಿದಿದ್ದು ಸ್ಮಶಾನ ಜಲಾವೃತವಾಗಿದೆ. ಹೀಗಾಗಿ ಮಹಾಲಯ ಅಮಾವಾಸ್ಯೆ ದಿನವಾದ ಇಂದು ಪಿತೃಗಳಿಗೆ ಪೂಜೆ ಸಲ್ಲಿಸೋಕೆ ಜನ ಪರದಾಡುವಂತಾಗಿತ್ತು. ಅಲ್ಲದೆ ಮೊಳಕಾಲುದ್ದ ನೀರಲ್ಲೇ ತೆರಳಿ ಜನರು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಕೋಲಾರಮ್ಮ ಕೆರೆ ನೀರು ಹರಿದು ಸ್ಮಶಾನ ಮುಳುಗಿದ್ರಿಂದ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ಭಾರೀ ಮಳೆಗೆ ತೀರ್ಥ ಕಲ್ಯಾಣಿ ಉಕ್ಕಿ ಹರಿದಿದೆ. ಬೆಟ್ಟದ ಮೇಲಿರೋ ಸಿದ್ದೇಶ್ವರ ಲಿಂಗದ ದೇವಸ್ಥಾನ ಬಾಗಿಲವರೆಗೂ ನೀರು ಉಕ್ಕಿ ಬೋರ್ಗರಿತಿದೆ. ರಾತ್ರಿ ಸುರಿದ ಸತತ ಮಳೆಗೆ ಕಲ್ಯಾಣಿಯಲ್ಲಿ ನೀರು ಬುಗ್ಗೆಯಂತೆ ಉಕ್ತಿದ್ದು ಭಕ್ತರ ಹರ್ಷಕ್ಕೆ ಕಾರಣವಾಗಿತ್ತು. ಬೆಟ್ಟ ಹತ್ತಿ ಬರುವ ಭಕ್ತರು ಸಿದ್ದೇಶ್ವರ ಲಿಂಗದ ಮುಂದಿನ ಕಲ್ಯಾಣಿ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಂಬ ಪ್ರತೀತಿ ಇದೆ. ಎಂತಹ ಬರಗಾಲದಲ್ಲೂ ಭತ್ತದ ಕಲ್ಯಾಣಿ ಇದೇ ಮೊದಲ ಬಾರಿಗೆ ಉಕ್ಕಿ ಹರಿದಿದೆ.